This video is sponsored by ಮಿಲ್ಮಿಲಾ ಅಪ್ಲಿಕೇಶನ್. ಮಿಲ್ಮಿಲಾ ಅಪ್ಲಿಕೇಶನ್ನ ಈ ಕೂಡಲೇ ಡೌನ್ಲೋಡ್ ಮಾಡಿ ಮತ್ತು 50 ರೂಪಾಯಿಗಳ ಒಂದು ಜಾಯ್ನಿಂಗ್ ಬೋನಸನ್ನು ಪಡೆಯಿರಿ. ಮತ್ತು ಮಿಲ್ಮಿಲಾ ಅಪ್ಲಿಕೇಶನ್ನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಮತ್ತು ಇಯರ್ಫೋನ್ಸ್ಗಳನ್ನು, ನಿಮ್ಮ ಮೊಬೈಲ್ ಫೋನ್ ಎಕ್ಸೆಸರೀಸ್ಗಳನ್ನು ಫ್ರೀ ಶಿಪ್ಪಿಂಗ್ನಲ್ಲಿ ಯಾವುದೇ ಒಂದು ಶಿಪ್ಪಿಂಗ್ ಚಾರ್ಜ್ ಇಲ್ಲದೆ ಈ ಕೂಡಲೇ ಪಡೆಯಿರಿ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೇವೆ, ಅದರ ಮೂಲಕ ನೀವು ಡೌನ್ಲೋಡ್ ಮಾಡಿ ಈ ಎಲ್ಲ ವಸ್ತುಗಳನ್ನು ನೀವು ಖರೀದಿ ಮಾಡಬಹುದು. ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡಲ್ಲಿ ನೀವು ಮೊಬೈಲ್ ಫೋನಲ್ಲಿ ಪಾಸ್ಪೋರ್ಟ್ಗೆ ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋ ಒಂದು ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದರೆ, ನಾನು ಕೂಡ ಒಂದು ತಿಂಗಳಿಂದ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ದೆ. ನನಗೆ ಒಂದು ರೀಸೆಂಟಾಗಿ ಬಂತು ಇದು. ಸೊ ಒಂದು ಸಿಂಪಲ್ ಪ್ರೊಸೀಜರನ್ನು ನಿಮಗೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ತುಂಬ ಜನ ಒಂದು ಪಾಸ್ಪೋರ್ಟನ್ನು ಅಪ್ಲೈ ಮಾಡಬೇಕು ಅಂದ್ಕೊಂಡಿರ್ತೀರ, ಬಟ್ ತುಂಬ ಒಂದು ಟೈಮ್ ತೊಗೊಳುತ್ತೆ, ತುಂಬ ಹಣ ಖರ್ಚಾಗುತ್ತೆ, ಆಮೇಲೆ ಒಂದು ತುಂಬ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ನೀವು ಒಂದು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋಕ್ಕೆ ಕೇವಲ ನಿಮ್ಮೊಂದು ಆಧಾರ್ ಕಾರ್ಡ್ ಮತ್ತು SSLC ಮಾರ್ಕ್ಸ್ ಕಾರ್ಡ್, ಕೇವಲ 2 ಡಾಕ್ಯುಮೆಂಟ್ಸ್ ಸಾಕು. 1500 ರೂಪಾಯಿದಲ್ಲಿ ನಿಮ್ಮೊಂದು ಪಾಸ್ಪೋರ್ಟ್ ರೆಡಿ ಆಗಿಬಿಟ್ಟು ನಿಮ್ಮೊಂದು ಮನೆ ಬಾಗಿಲಿಗೆ ಬರುತ್ತೆ. ಹೌದು, ತುಂಬ ಅಂದರೆ ತುಂಬ ಒಂದು ಸಿಂಪಲ್ ಪ್ರೊಸೀಜರ್ ಇದೆ. ಸೊ ನಿಮ್ಮೊಂದು ಮೊಬೈಲ್ ಫೋನಲ್ಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಪಾಸ್ಪೋರ್ಟ್ ಸೇವಾ ಅಂತ ಒಂದು ಗೌರ್ಮೆಂಟ್ ಅಪ್ಲಿಕೇಶನ್ ಇದೆ. ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಫೋನಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿ, ಈ ಒಂದು ಅಪ್ಲಿಕೇಶನ್ ಮೂಲಕ ನೀವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ಬೋದು. ಹೌದು, ನೀವು ಯಾವುದೇ ಒಂದು ವೆಬ್ಸೈಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ನೀವು ಮೊಬೈಲ್ ಫೋನಲ್ಲಿ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದರೆ ಒಂದು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮೊಂದು ಅಕೌಂಟನ್ನು ಇಲ್ಲಿ ಕ್ರಿಯೇಟ್ ಮಾಡಿ. ಸೊ ಇಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋ ಒಂದು ಅವಶ್ಯಕತೆನೇ ಇಲ್ಲ. ಸೊ ಜಸ್ಟ್ ನಿಮ್ಮೊಂದು ನೇಮ್, ಸರ್ನೇಮ್, ಆಧಾರ್ ಕಾರ್ಡ್ ಮತ್ತು ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ನ ಎಂಟರ್ ಮಾಡಿಬಿಟ್ಟು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು, ಸೊ ಇದಾದ ನಂತರ ಒಂದು ಪಾಸ್ಪೋರ್ಟ್ಗೆ ಒಂದು ಆಫೀಸ್ಗೆ ನೀವು ಹೋಗಬೇಕಾಗುತ್ತೆ. ನಿಮಗೆ ನಿಯರ್ ಯಾವ ಒಂದು ಪಾಸ್ಪೋರ್ಟ್ ಆಫೀಸ್ ಇದೆ ಅಲ್ಲಿ ಹೋಗಬೇಕಾಗುತ್ತೆ. ಸೊ ನೀವೇನಾದರೂ ಬೆಂಗಳೂರಲ್ಲಿ ಸುಮಾರು ಆಫೀಸ್ಗಳಿದೆ, ಒಂದು 5 ರಿಂದ 6 ಇದೆ. ಸೊ ಬೆಟರ್ ನೀವೇನಾದರೂ ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಇದ್ದರೆ, ಸೊ ನಿಮ್ಮ ಹೋಮ್ ಟೌನ್ ನಿಯರ್ ಯಾವುದಾದ್ರೂ ಪಾಸ್ಪೋರ್ಟ್ ಆಫೀಸ್ ಇತ್ತಂದರೆ ಅಲ್ಲಿ ಹೋಗಿ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಳೋದು ಬೆಟರ್ ಅನಿಸುತ್ತೆ. ಯಾಕಂದರೆ ಇಲ್ಲಿ ಆಲ್ರೆಡಿ 1 ತಿಂಗಳು 2 ತಿಂಗಳು ಮೊದಲೇ ಒಂದು ಬುಕ್ ಆಗಿಬಿಟ್ಟಿರುತ್ತೆ. ಸೊ ನೀವೇನಾದರೂ ಒಂದು ನಮ್ಮ ಕಡೆ ಅಂದರೆ ಹಾವೇರಿ, ಗದಗ್, ಹುಬ್ಳಿ, ಧಾರವಾಡ ಆ ಕಡೆ ಇತ್ತು ಅಂತಂದರೆ ನಿಮ್ಮ ನಿಯರ್ದು ಯಾವ್ದು ಇರುತ್ತೋ ಅಲ್ಲೇ ಮಾಡಿಸ್ಕೊಂಬಿಡಿ. ಇನ್ ಕೇಸ್ ನೀವು ಬೇರೆ ಬೇರೆ ಡಿಸ್ಟಿಕಲ್ಲಿ ಏನಾದರೂ ಪಾಸ್ಪೋರ್ಟ್ ಆಫೀಸ್ ಇತ್ತು ಅಂದರೂ ಕೂಡ ಅಲ್ಲಿ ಕೂಡ ನೀವು ಮಾಡಿಸ್ಕೋಬೋದು. ಸೊ ನೆಕ್ಸ್ಟ್ ನಾವು ಅಪಾಯಿಂಟ್ಮೆಂಟನ್ನು ನೀವು ಇಲ್ಲಿ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಅಪಾಯಿಂಟ್ಮೆಂಟ್ ಅವೈಲಬಿಲಿಟಿ ಅಂತ ಆಪ್ಷನ್ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ನಿಯರ್ ಸಿಟಿ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅದ ನಂತರ ಕ್ಯಾಪ್ಚನ ಇಲ್ಲಿ ಎಂಟರ್ ಮಾಡಿ. ಕ್ಯಾಪ್ಚಾ ಎಂಟರ್ ಮಾಡಿದ ಮೇಲೆ ನಮ್ಮೊಂದು ಕರ್ನಾಟಕದಲ್ಲಿರುವ ಎಲ್ಲ ಒಂದು ಸಿಟಿಯಲ್ಲಿರುವ ಒಂದು ಪಾಸ್ಪೋರ್ಟ್ ಆಫೀಸಸ್ಗಳು ನಿಮಗೆ ಇಲ್ಲಿ ಕಾಣುತ್ತೆ. ಸೊ ನಿಮ್ಗೆ ಯಾವ್ದು ನಿಯರ್ ಇರುತ್ತೋ ಮತ್ತು ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಅಪಾಯಿಂಟ್ಮೆಂಟನ್ನು ತೊಗೊಳ್ಳಿ. ಸೊ ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಳುವಾಗ ನೀವು ಒಂದು 1500 ರೂಪಾಯಿ ಒಂದು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಹೌದು, ಒಂದು 1500 ರೂಪಾಯಿ ಫೀಸ್. ನಿಮಗೆ ಒಂದು ಫೀ ಕ್ಯಾಲ್ಕುಲೇಟರ್ ಬಗ್ಗೆ ಹೇಳ್ತೀನಿ. ತುಂಬ ಜನ ಕೇಳ್ತಾ ಇದ್ದಾರೆ ಒಂದು ಫೀಸ್ ಎಷ್ಟಾಗುತ್ತೆ ಅಂತ. ಸೊ ಇಲ್ಲಿ ನೋಡಿ ಒಂದು ಫೀ ಕ್ಯಾಲ್ಕುಲೇಟರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದ್ದಾರೆ. ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಂತರ ಒಂದು ಫ್ರೆಶನ್ನು ಸೆಲೆಕ್ಟ್ ಮಾಡಿ, ಅದ ನಂತರ ಒಂದು ಏಜನ್ನು ಸೆಲೆಕ್ಟ್ ಮಾಡಿ, ನಂತರ ಒಂದು ಬುಕ್ಲೆಟ್ 36 ಪೇಜಸ್ಸು ಇದೆ, 60 ಪೇಜಸ್ಸು ಇದೆ. ಸೊ 36 ಪೇಜಸ್ ಏನಪ್ಪ ಅನ್ಕೋತೀನಿ. ಸೊ ಇದಾದ ನಂತರ ಒಂದು ನಾರ್ಮಲ್ ಪಾಸ್ಪೋರ್ಟನ್ನು ಸೆಲೆಕ್ಟ್ ಮಾಡ್ತಾ ಇದೆ ನೋಡಿ. 1500 ರೂಪಾಯಿ ನಿಮಗೆ ತೋರಿಸ್ತಾ ಇದೆ. ನೀವೇನಾದರೂ ಒಂದು 60 ಪೇಜಸ್ ತೊಗೊಂಡ್ರೆ ನಿಮಗೆ 2000 ರೂಪಾಯಿ ಆಗುತ್ತೆ. ಸೊ ಬೆಟರ್ 36 ಪೇಜಸ್ ಬೆಟರ್ ಅನ್ಕೋತೀನಿ. ಸೊ ನೀವು 1500 ರೂಪಾಯಿ ಪೇ ಮಾಡಿಬಿಟ್ಟು ನಿಮ್ಮೊಂದು ಅಪಾಯಿಂಟ್ಮೆಂಟ್ ಡೇಟನ್ನು ಫಿಕ್ಸ್ ಮಾಡಿದ ನಂತರ, ಸೊ ಆ ಒಂದು ಡೇಟ್ಗೆ ನೀವು ಅಲ್ಲಿ ಒಂದು ನಿಯರ್ ಇರ್ತಕ್ಕಂಥ ಒಂದು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೊಗೊಳ್ಬೇಕಾಗುತ್ತೆ. ಸೊ ಜಸ್ಟ್ ಒಂದು SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಸಾಕು. 2 ಡಾಕ್ಯುಮೆಂಟ್ಸನ್ನು ಒರಿಜಿನಲ್ ತೊಗೊಂಡೋಗಿ, ಸೊ ನಂತರ ನಿಮ್ಗೆ ಒಂದು ಟೋಕನ್ ಕೊಡ್ತಾರೆ, ಒಂದು ವೇಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ನಿಮ್ಮೊಂದು ಫೋಟೋ ತೊಗೋತಾರೆ, ಆಮೇಲೆ ನಿಮ್ಮೊಂದು ತಮ್ ತೊಗೋತಾರೆ, ಅಂದರೆ ಒಂದು ಫಿಂಗರ್ ಪ್ರಿಂಟನ್ನು ತೊಗೋತಾರೆ. ಆಮೇಲೆ ಒಂದು 50 ರೂಪಾಯಿನಲ್ಲಿ ನೀವು ಪೇ ಮಾಡಬೇಕಾಗುತ್ತೆ. ಸೊ ಏನಕ್ಕಪ್ಪ ಅಂದ್ರೆ ಒಂದು SMS ಅಲರ್ಟ್ಗೋಸ್ಕರ. ನಿಮಗೇನಾದ್ರು SMS ಅಲರ್ಟ್ ಬೇಕು ಅಂದರೆ ಆಪ್ಷನ್ ಇದು, 50 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ನೀವೇನಾದ್ರು 50 ರೂಪಾಯಿ ಪೇ ಮಾಡೋಕ್ಕಾಗಲ್ಲ, ಬೇಡ ಅಂತಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಸ್ಟೇಟಸ್ ಟ್ರ್ಯಾಕರ್ ಅಂತ ಇದೆ. ಸೊ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿಬಿಟ್ಟು ನಿಮ್ಮೊಂದು ಅಪ್ಲಿಕೇಶನ್ ಸ್ಟೇಟಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಫೈಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿಬಿಟ್ರೆ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ಸಿಗುತ್ತೆ. ಬೆಟರ್ ನೀವೊಂದು ಆ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ ಒಂದು ಪಾಸ್ಪೋರ್ಟ್ ಒಂದು ಎಲ್ಲ ಡೀಟೇಲ್ಸ್ ನಿಮಗೆ ಒಂದು ಡಿಸ್ಪ್ಯಾಚ್ ಆಗಿದ್ದು, ರೆಡಿ ಆಗಿದ್ದು, ಪ್ರಿಪೇರ್ ಆಗಿದ್ದು ಎಲ್ಲ ನಿಮಗೆ ಒಂದು SMS ಅಲರ್ಟ್ ಬರ್ತಾ ಇರುತ್ತೆ. ಸೊ ಇದಂತರ ಒಂದು ನೆಕ್ಸ್ಟ್ ಸ್ಟೆಪ್ ಒಂದು ಗೌರ್ಮೆಂಟ್ ಆಫೀಸರ್ಸ್ ಕೂತಿರ್ತಾರೆ. ಅಲ್ಲಿ ಜಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು SSLC ಮಾರ್ಕ್ಸ್ ಕಾರ್ಡ್ನ ಒಂದು ಡೇಟ್ ಆಫ್ ಬರ್ತ್ ಮತ್ತು ಅಡ್ರೆಸ್ ಪ್ರೂಫನ್ನು ಜಸ್ಟ್ ವೆರಿಫೈ ಮಾಡ್ತಾರೆ. ಮ್ಯಾನ್ಯಲ್ ಆಗಿ ಮಾಡಿಬಿಟ್ಟು ಜಸ್ಟ್ ಅಪ್ರೂವ್ ಮಾಡ್ತಾರೆ. ಅದಾದ ನಂತರ ಒಂದು ನೆಕ್ಸ್ಟ್ ಒಂದು ಪೊಲೀಸ್ ವೆರಿಫಿಕೇಷನ್ ಹೋಗುತ್ತೆ. ಸೊ ಪೊಲೀಸ್ ವೆರಿಫಿಕೇಷನ್ ನೆಕ್ಸ್ಟ್ 1 ತಿಂಗಳಲ್ಲಿ ಆಗುತ್ತೆ.
ಸೊ ಒಂದು ತಿಂಗಳು ಪೊಲೀಸ್ ವೆರಿಫಿಕೇಷನ್ ಆದಮೇಲೆ ಸೊ ಇವಾಗ ಪೊಲೀಸ್ ವೆರಿಫಿಕೇಷನ್ ಥಿಂಕ್ ಮಾಡ್ತಾ ಇದ್ರೆ ಹೌದು ಅಲ್ಲಿ ನಿಮಗೆ ಸ್ವಲ್ಪ ದುಡ್ಡನ್ನು ಕೊಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನಾನು ಕೂಡ ಒಂದು 500-600 ರೂಪಾಯಿ ಕೊಟ್ಟಿದ್ದೀನಿ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, 500 ರೂಪಾಯಿ ನೀವು ಅಲ್ಲಿ ಕೊಡಲೇಬೇಕಾಗುತ್ತೆ, ಕೊಟ್ಟರೆ ನಿಮ್ಮ ಕೆಲಸ ಬೇಗ ಆಗುತ್ತೆ ಅಂತ ನಾನೊಂದು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದಾದ ನಂತರ ಒಂದು ವಾರ ಅಥವಾ ಒಂದು 15 ದಿವಸದಲ್ಲಿ ನಿಮ್ಮೊಂದು ಮನೆ ಬಾಗಿಲಿಗೆ ಒಂದು ಪಾಸ್ಪೋರ್ಟ್ ಬರುತ್ತೆ. ಸೊ ನೀವೊಂದು ತಿಂಗಳಲ್ಲಿ ಏನಿಲ್ಲ ಒಂದು ತಿಂಗಳು ಅಥವಾ ಒಂದು 35 to 40 ಡೇಸಲ್ಲಿ ಮಿನಿಮಮ್ ನಿಮ್ಗೆ ಮ್ಯಾಕ್ಸಿಮಮ್ ನಿಮ್ಮೊಂದು ಪಾಸ್ಪೋರ್ಟ್ ನಿಮ್ಮ ಮನೆ ಬಾಗಿಲಿಗೆ ಬಂದೇ ಬರುತ್ತೆ. ತುಂಬ ಅಂದರೆ ತುಂಬ ಒಂದು ಈಸಿ ಪ್ರೊಸೀಜರು ಮೊದಲಿಗೆ ಒಂದು ಪ್ರೊಸೀಜರ್ಗೆ ಕಂಪೇರ್ ಮಾಡಿದರೆ. ಸೊ ಇವಾಗಲೇ ನಿಮ್ಮೊಂದು ಪಾಸ್ಪೋರ್ಟ್ ನಿಮಗೆ ಇಲ್ಲ ಅಂತಂದರೆ ಈ ಕೂಡಲೇ ಅಪ್ಲೈ ಮಾಡಿ ನೀವು ಒಂದು ತೊಗೋಬೋದು. ನೀವೇನಾದರೂ ಮುಂದೆ IT-BT ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ ಬೆಂಗಳೂರಿಗೆ ಬರ್ತಾ ಇದ್ದರೆ, ನೀವೇನಾದರೂ ಫೈನಲ್ ಇಯರ್ ಓದ್ತಾ ಇದ್ದರೆ, ಇವಾಗಲೇ ನಿಮಗೆ ಟೈಮ್ ಇರುತ್ತೆ, ಇವಾಗಲೇ ಒಂದು ಪಾಸ್ಪೋರ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ನಿಮ್ಮ ಎಲ್ಲ ಸ್ನೇಹಿತರ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ಈಸಿ ಮೆಥಡ್ ಎಲ್ಲರಿಗೂ ಗೊತ್ತಾಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.